ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತು ಡ್ರೀಮ್ 11 ಪ್ರೆಡಿಕ್ಷನ್ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಫಸ್ಟ್ ಮ್ಯಾಚ್ ಇರೋದು ನೋಡ್ಕೊಳ್ಳಿ, ತಮಿಳ್ ಮತ್ತು ಪಟ್ನಾ ಇದೆ. ಇದರಲ್ಲಿ ಯಾವ ರೀತಿ ಟೀಮನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಟೀಮನ್ನು ಕ್ರಿಯೇಟ್ ಮಾಡೋಣ. ಸಿಂಪಲಾಗಿ ಕ್ರಿಯೇಟ್ ಟೀಮಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ನಂತರ ನೋಡ್ಕೋಬೋದು, ಇಲ್ಲಿ ನೀರಜ್ ಕುಮಾರ್ ಮತ್ತು ಸೌರವ್ ಗುಲಿಯಾ, ಸಾಗರ್, ಕೃಷ್ಣದುಲ್ ಮತ್ತು ಇವರಿದ್ದಾರೆ ನೋಡ್ಕೋಬೋದು, ಚೇತನ್ ಅವರೆಲ್ಲ ಇದ್ದಾರೆ. ಇದರಲ್ಲಿ ಯಾರನ್ನ ಹಾಕಬೇಕು, ಯಾರನ್ನ ಬಿಡಬೇಕು ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರೋದಿಲ್ಲ. ನಾನು ಹೇಳೋ ರೀತಿ ನೀವು ಪ್ರಿಡಿಕ್ಷನನ್ನು ಮಾಡಿದರೆ ಸಾಕು, ತುಂಬ ಅರ್ನಿಂಗ್ಸನ್ನು ಮಾಡ್ಬೋದು. ನಾನು ಕೂಡ ಅರ್ನಿಂಗನ್ನು ಮಾಡಿದ್ದೀನಿ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಸೌರವ್ ಗುಲಿಯಾ ಹತ್ರ ಯಾರ್ಯಾರು ಆಡ್ತಾರಂದರೆ, ಇಲ್ಲಿ ಮಂಜೀತ್ ಮತ್ತು ಸಚಿನ್ ತನ್ವರ್ ಅವರು ಆಡ್ತಾರೆ. ಅದಕ್ಕೋಸ್ಕರ ಸೌರವ್ ಗುಲಿಯಾ ಒಂದು ತುಂಬ ಡಿಫೆಂಡರ್, ಒಳ್ಳೆಯ ಡಿಫೆಂಡರ್ ಆಗಿರೋದ್ರಿಂದ ಸೌರವ್ ಗುಲಿಯಾರನ್ನು ಸೆಲೆಕ್ಟನ್ನು ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಸಾಗರ್ ಅವರು ಚೈನ್ನಲ್ಲಿ ಟ್ಯಾಕಲ್ನ ಮಾಡ್ತಾರೆ, ಸಾಗರನ್ನು ಕೂಡ ಹಾಕ್ಕೊಳ್ಳಿ. ಮತ್ತು ಕೃಷ್ಣದುಲ್ ಅವರನ್ನು ಬಿಡೋಕೆ ಹೋಗಬೇಡಿ, ಯಾಕಂದರೆ ಅವರು ಕೂಡ ಒಂದು ಟ್ಯಾಕಲ್ ಮಾಡ್ತಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾಲ್ಕು ಇಷ್ಟೇ, ಈ 3 ಡಿಫೆಂಡರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೌಂಡ್ರಲ್ಲಿ ಬಂದ ತಕ್ಷಣ ಇಲ್ಲಿ ಅಂಕಿತ್ ತುಂಬ ಮಿಸ್ ಟ್ಯಾಕಲ್ಸನ್ನು ಮಾಡ್ತಾರೆ, ಆದರೂ ಕೂಡ ಬೆಟರ್ ಅಂತಲೇ ಹೇಳ್ಬೋದು. ಅಂಕಿತ್ ಬಿಟ್ಟರೆ ಅಭಿಷೇಕ್ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ. ನಾನು ಅಂಕಿತನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ರೈಡರಲ್ಲಿ ಬಂದರೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ನರೇಂದರ್ ಮತ್ತು ಸಚಿನ್ ತನ್ವರ್, ಅಜಿಂಕ್ಯ ಪವರ್, ಇಲ್ಲಿ ಮಂಜೀತ್ ಮತ್ತು ಸುಧಾಕರ್ ಅವರು ಇದ್ದಾರೆ. ಇದರಲ್ಲಿ ಯಾರನ್ನು ಪಿಕ್ ಮಾಡ್ಬೇಕಂದ್ರೆ, ಇಲ್ಲಿ ಸಚಿನ್ ತನ್ವರ್ ಅವ್ರನ್ನ ಪಿಕ್ ಮಾಡ್ಕೊಳ್ಳಿ ಮೊದಲು, ಮತ್ತು ನರೇಂದರ್. ಇಲ್ಲಿ ನೋಡ್ಕೋ ಹಾಗೆ ಸುಧಾಕರ್ ಬಂದು ಇಲ್ಲಿ ಸಾಗರ್ ಕಡೆ ರೈಡನ್ನು ಹಾಕ್ತಾರೆ. ಸೆಂಟ್ರ್ ಚೈನಲ್ಲಿ ಮೋಹಿತ್ ಅವರು ಇರ್ತಾರೆ, ಅವ್ರನ್ನ ಟ್ಯಾಕಲ್ ಮಾಡೋದು ತುಂಬ ಸುಲಭ ಅಲ್ಲ. ಅವರು ಕೂಡ ಒಂದು ಯಂಗ್ ಬಾಯ್ ಅಂತಲೇ ಹೇಳ್ಬೋದು. ಅವರು ಕೂಡ ತುಂಬ ಸ್ಪೀಡಾಗಿ ಆಟ ಆಡ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಕೋಬೋದು, ಈ ರೀತಿಯಾಗಿ ಟೀಮ್ ಸೆಲೆಕ್ಟ್ ಆಗುತ್ತೆ. ಮತ್ತು ಇದರಲ್ಲಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಯಾರಿಗೆ ಕೊಡಬೇಕಂದ್ರೆ, ಇಲ್ಲಿ ಈ ಟೀಮನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನನ್ನು ಚೂಸ್ ಮಾಡೋಣ. ಇಲ್ಲಿ ಕ್ಯಾಪ್ಟನ್ ಅಂತ ಕೊಡೋದು ಯಾರಿಗೆ ಕೊಡಬೇಕಂದ್ರೆ, ನಿಮ್ಮ ಒಪಿನಿಯನ್ ಪ್ರಕಾರ ಯಾರಿಗೆ ಕೊಟ್ಟರೆ ನೀವು ಕೂಡ ನೋಡ್ಕೋಬೋದು. ನಾನು ಹೇಳೋ ಪ್ರಕಾರ ಹಾಕ್ತೀರಾ ಅಂದರೆ ನಾನು ಹೇಳ್ತೀನಿ, ಆ ರೀತಿ ಸೆಲೆಕ್ಟ್ ಮಾಡಿ. ಏನಿಲ್ಲ, ಸಿಂಪಲ್ಲಾಗಿ ನರೇಂದ್ರ ಅವ್ರಿಗೆ ಕ್ಯಾಪ್ಟನನ್ನು ಕೊಡ್ತೀನಿ. ಕ್ಯಾಪ್ಟನ್ ನರೇಂದರ್ ಅವ್ರಿಗೆ. ವೈಸ್ ಕ್ಯಾಪ್ಟನ್ ಬಂದು ಸಚಿನ್ ತನ್ವರ್ ಕೂಡ ಚೆನ್ನಾಗಿ ಆಡ್ತಾರೆ, ಸುಧಾಕರ್ ಕೂಡ ಚೆನ್ನಾಗಿ ಆಡ್ತಾರೆ. ನಾನು ಅದಕ್ಕೋಸ್ಕರ ಸುಧಾಕರ್ ಅವ್ರಿಗೆ ವೈಸ್ ಕ್ಯಾಪ್ಟನನ್ನು ಕೊಡ್ತೀನಿ. ಕೊಟ್ಟ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೋಡ್ಕೋಬೋದು, ಈ ರೀತಿಯಾಗಿ ಟೀಮ್ ಕ್ರಿಯೇಟ್ ಆಗುತ್ತೆ. ಈ ಒಂದು ಟೀಮ್ ಬೇಕಾದರೆ ನೀವು ಕೂಡ ಪಿಕ್ಕನ್ನು ಮಾಡ್ಕೋಬೋದು. ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ನನ್ನ ಒಂದು ಟೆಲಿಗ್ರಾಮ್ ಲಿಂಕನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ, ಅಲ್ಲಿ ಕೂಡ ಟೀಮ್ಸನ್ನು ಹಾಕ್ತಾ ಇರ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತು ಇದೇ ರೀತಿ ನೆಕ್ಸ್ಟ್ ಡ್ರೀಮ್ 11 ಟೀಮ್ ವಿಡಿಯೋಗಳಿಗಾಗಿ ಮರ್ಯಾದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.